ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಅರಬ್ ಕಂಟ್ರಿಯ ಅತ್ಯಂತ ಭಯಾನಕ ವಿಷಕಾರಿ ಸಸ್ಯ ರೋಗ ವೈರಸ್ ರೋಗದಿಂದ ಬೆಳೆಗಳು ಸರ್ವನಾಶ ಆಗುತ್ತಿದ್ದು, ಅಲ್ಲದೆ ಈ ಸಸ್ಯ ರೋಗಕ್ಕೆ ಯಾವುದೇ ಔಷಧಿ ಇಲ್ಲ. ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಔಷಧಿ ಕೊಡಬೇಕೆಂದು ರಾಷ್ಟ್ರೀಯ ಯೂನಿಟ್ ಆಫ್ ಮೂಲ ನಿವಾಸಿ ಕಿಸಾನ್ ಮೋರ್ಚಾ ಗೋಪಾಲ್ MP ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅರಬ್ ಕಂಟ್ರಿಯ ಅತ್ಯಂತ ಭಯಾನಕರ ಸಸ್ಯ ರೋಗ ವೈರಸ್ಸಿಂದ ತೊಗರಿ, ಉದ್ದು, ಹೆಸರು ಮತ್ತು ಬೇಸಿಗೆ ತೊಗರೆ, ಈರುಳ್ಳಿ, ವೀಳ್ಯದೆಲೆ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದು, ಈ ಸ್ಫೋಟಕ ಸಸ್ಯ ರೋಗ ಒಂದು ಬೀಜ ನೆಲಕ್ಕೆ ಬಿದ್ದರೆ 1 ಲಕ್ಷ ಉತ್ಪಾದನೆ ಆಗುತ್ತದೆ. ಅಲ್ಲದೆ ಅಲ್ಲಿರುವಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತದೆ. ಇದನ್ನು ನೋಡಿ ಬೇಸತ್ತು ಕೊನೆಗೆ ರೈತರೆಲ್ಲರೂ ಕೂಡಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಎದುರುಗಡೆ ಹೋರಾಟವನ್ನು ಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಆದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ದೊರೆತಿಲ್ಲ. ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕೆಂದು, ಔಷಧಿ ಕೊಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಚಿಂಚೋಳಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲದೆ ಸೇಡ ಮತಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಅತ್ಯಂತ ಅಪಾಯಕಾರಿ ವೈರಸ್ ರೂಪದಲ್ಲಿ ಬೆಳೆ ಹಾನಿಯಾಗ್ತಿದ್ದು, ಇದನ್ನು ಮಾನ್ಯ ಕಲಬುರಗಿ ಜಿಲ್ಲೆಯ ಜಿಲ್ಲಾಡಳಿತದ ಎದುರುಗಡೆ ನಾವು ಜುಲೈ 26ನೇ ತಾರೀಕು ಹೋರಾಟವನ್ನು ಕೂಡ ಮಾಡಿದ್ವಿ. ಇವತ್ತಿನ ದಿವಸ ಇವತ್ತು ನಮ್ಮ ಸರ್ಕಾರಗಳು ರೈತರು ಅಂದರೆ ಅನ್ನದಾತರು, ನಮ್ಮ ದೇಶದ ದೇವರು ಅಂತ ಕರೀತಾ ಇರುವಂಥ ರೈತರಿಗೆ ಸುಮಾರು 2-3 ವರ್ಷಗಳಿಂದ ಒಂದು ವಿದೇಶಿ ತಳಿ ವೈರಸ್ ಕಸ್ಕೂಟ ಅಂತ ಕರಿತೀವಿ, ಇದು ಅತ್ಯಂತ ವಿಷಕಾರಿ ಅಂಥೇಳಿ ನಾವು ತಾಲೂಕಿನ ಕೃಷಿ ಅಧಿಕಾರಿಗಳಿಗೂ ಮತ್ತು ಜಿಲ್ಲೆಯ JD ಅಧಿಕಾರಿಗಳಿಗೆ ಕೇಳಿದಾಗ ಇದು ನಮ್ಮ ಗಮನಕ್ಕೆ ಇಲ್ಲ, ಕೂಡಲೇ ಇದನ್ನು ಸಂಬಂಧಪಟ್ಟ ವಿಜ್ಞಾನಿಗಳಿಗೆ ಕರೆಸಿ ಸಂಶೋಧನೆ ಮಾಡಿ ಇದನ್ನು ಏನು ಎಂಬುದು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ನಾವು 2025 ಆಗಸ್ಟ್ 26ಕ್ಕೆ ಹೋರಾಟ ಮಾಡಿದಾಗ ಮಾನ್ಯ ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ಅಧಿಕಾರಿಗಳು, ಅದೇ ರೀತಿಯಾಗಿ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿಗಳನ್ನು ಕರೆಸಿ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ವರದಿಯನ್ನು ಸಲ್ಲಿಸುವುದಕ್ಕಾಗಿ ಕಾಲಾವಕಾಶ ತಗೊಂಡ್ರು. ಅದಾದ ನಂತರ ದಿನಾಂಕ 11/3/2026 ಮೊನ್ನೆ ತಾನೇ ವಿಶ್ವವಿದ್ಯಾಲಯದಿಂದ ವರದಿ ಬಂದಿದಂತೆ. ಸರ್, ವರದಿ ಕೊಡಬೇಕಂತ ನಾವು ಕೇಳಿದಾಗ ಇಲ್ಲ, ಕೇವಲ ಇದು ಉದ್ದು, ಹೆಸರು, ತೊಗರಿಗಷ್ಟೇ ಮಳೆಗಾಲದಿಂದಲೇ ಬರ್ತದಂತ ಅವರು ಆ ಹೋರಾಟ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರು ಮತ್ತು ತಾಲೂಕಿನ ಕೃಷಿ ಅಧಿಕಾರಿಗಳು ಹೇಳಿದ್ರು. ಸರ್, ನೀವು ಹೇಳ್ತಿರೋದು ಬರೀ ಮಳೆಗಾಲದಾಗ ಅಂತಂದ್ರಿ, ಈ ಬ್ಯಾಸ್ಗಿದಿಂದಾಗ ನಾನು ತೊಗರಿ ಬಂದದ, ನಮ್ಮ ರೈತರಿಗೊತ್ತು ವಾಯದಲ್ಲಿ ಅಂತೇಳಿ, ಮತ್ತು ಮಲ್ಲಿಕಾರ್ಜುನ ಸಾಲಿಮಠರ ಈರುಳ್ಳಿ ಕೂಡ ಬಂದದ, ಇದು ಹೆಂಗೆ ಮಾಡ್ಬೇಕು ಸರ್ ಅಂತೇಳಿ ಮತ್ತೆ ರೈತರು ಕೂಡ್ಕೊಂಡು ಬಂದ್ವಿ. ಆ ಸಂದರ್ಭದಲ್ಲಿ ಮತ್ತೆ ರಿಪೋರ್ಟ್ ಬರಲಿ, ವರದಿ ಬರಲಿ, ನೋಡೋಣ ಅಂತ ಹೇಳಿದ್ರು. ಇವತ್ತು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಅತ್ಯಂತ ಅಪಾಯಕಾರಿ, ಇದರಿಂದ ಬೆಳೆ ಹಾನಿ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇಲ್ಲ, ಈ ಮಾತು ವಿಜ್ಞಾನಿಗಳು ವರದಿ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಬೆಳೀತದಪ್ಪ ಅಂತಂದ್ರೆ ಇವತ್ತಿನ ದಿವಸ ಕಸ್ಕೂಟ ರೋಗ ಇವತ್ತಿನ ದಿವಸ ವಿಶೇಷವಾಗಿ ಕಸ್ಕೂಟ ರೋಗ ಅತ್ಯಂತ ಅಪಾಯಕಾರಿಯಾದಂಥ ಸಸ್ಯ ರೋಗ. ನಿನ್ನೆ ನಮ್ಮ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಸಾಹೇಬ್ರವರು ಮತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂಥ ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್ ಸಾಹೇಬ್ರವರು ಕೂಡ ಈ ವಿಷಯವನ್ನು ಕುರಿತು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೆ ತಂದು ಕ್ರಮ ಕೈಗೊಂಡು ನ್ಯಾಯ ಮತ್ತು ಔಷಧ ಕೊಡ್ತೇವೆ ಅಂತ ಹೇಳಿದ್ರು. ಇವತ್ತಿನ ದಿವಸ ಕೇವಲ ಆ ಬರುವಂಥ ವರ್ಷದ ಆದಾಯನು ಈ ಕಲ್ಯಾಣ ಕರ್ನಾಟಕ ತೊಗರಿ ನಾಡು ಅಂತ ಏನು ಕರಿತೀವಿ, ತೊಗರಿ ನಾಡಿನಲ್ಲಿ ಬೆಳೆಗಳನ್ನು ಸಂಪೂರ್ಣವಾಗಿ ಹಾಳಾದ್ರಾಗ ಇವತ್ತು ಗಾರಂಪಳ್ಳಿ, ಯಂಪಳ್ಳಿ, ಮರಪಳ್ಳಿ ಮತ್ತು ಹೊಸಳ್ಳಿ, ದಸ್ತಾಪುರ ಇಂಥ ಭಾಗದಲ್ಲಿ ಇವತ್ತು ಕಸ್ಕೂಟ ಅನ್ನುವ ಸಸ್ಯ ರೋಗದಿಂದ ಸಂಪೂರ್ಣವಾಗಿ ನಾಶ ಆಗ್ತಾಯಿದೆ ಅಂಥೇಳಿ ನಾವು ಮತ್ತೆ ಕೃಷಿ ಅಧಿಕಾರಿಗಳು ಬಂದಿದ್ವಿ.
ಮೊನ್ನೆ ಜಿಲ್ಲೆಯ ಜಂಟಿ ನಿರ್ದೇಶಕರು ಸಮಾದ್ ಪಾಟೀಲ್ ಸಾಹೇಬರು ಬಂದಿದ್ದರು. ಇದರಿಂದ ಕೂಡಲೇ ಕ್ರಮ ವಹಿಸಿ ಸರ್ಕಾರಕ್ಕೆ ಪರಿಹಾರ ಭರವಸೆ ಕೊಡ್ತಿದ್ದೀರಿ. ಆದರೆ ಎಕರೆಗೆ 10 ಚೀಲ ಬರುವಂಥ ಜಾಗದಲ್ಲಿ 1 ಚೀಲ ತೊಗರಿ ಇಳುವರಿ ಬಂದಿದೆ. ಹೀಗಾದಾಗ ಬರುವಂಥ ಆದಾಯ ಇವತ್ತು ಅಧಿಕಾರಿಗಳು ಕೇಳಿದ್ರೆ ಹಾನಿಯಾಗಲ್ಲ ಅಂತಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಸಾವಿರಾರು ಹೆಕ್ಟ್ರೆ ಇವತ್ತು ಬೆಳೆಯನ್ನು ಇವತ್ತು ಕಸ್ಕೂಟ ರೋಗ ಕಾಣ್ಬೋದು. ಇದು ವಿದೇಶಿ ತಳಿಯದ ಅತ್ಯಂತ ಭಯಾನಕರ. ಇದಕ್ಕೆ ಔಷಧಿಯೂ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನೆಲಕ್ಕೆ ಬಿತ್ತಂದ್ರೆ 1 ಲಕ್ಷ ಬೀಜ ಉತ್ಪಾದನೆ ಅಂತ ಹೇಳ್ತಾರೆ. ಹಿಂಗಿದ್ದಾಗ ನಮ್ಮ ತೊಗರಿ ನಾಡಿನಲ್ಲಿ ಒಂದು ತೊಗರಿ ಇಷ್ಟೊಂದು ಹಾಳಾಗ್ತಿದ್ರು ಕೂಡ ಇಲ್ಲಿನ ಕಲ್ಯಾಣ ಕರ್ನಾಟಕ ಎಲ್ಲ ಚುನಾಯಿತ ಶಾಸಕರು ಸಂಸದರು ಈ ಅರಬ್ ಕಂಟ್ರಿ ವಿದೇಶಿ ತಳಿ ಬಗ್ಗೆ ಮಾತನಾಡಬಹುದಿತ್ತು. ಆದರೆ ನಿನ್ನೆ ದಿವಸ ಕಲಬುರಗಿ ಉಸ್ತುವಾರಿ ಸಚಿವರು ಮತ್ತು ಚುಂಚೋಳಿ ವಿಧಾನಸಭಾ ಶಾಸಕರಷ್ಟೇ ಮಾತಾಡ್ಯಾರ. ಅವರಿಗೂ ಕೂಡ ರೈತರ ವತಿಯಿಂದ ನಾವು ಒತ್ತಾಯಿಸ್ತೀವಿ. ಇದು ವಿದೇಶಿ ತಳಿ ಅತ್ಯಂತ ಭಯಾನಕರ ಅಂತೇಳಿ ನಾವು ಹೇಳ್ತಾ ಇಲ್ಲ. ಇದು ನೆಲಕ್ಕೆ ಬಿತ್ತಂದರೆ 1 ಲಕ್ಷ ಉತ್ಪಾದನೆ ಮಾಡ್ತಾರೆ ಅಂತೇಳಿ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಕೊಟ್ಟಿರೋಂಥ ವರದಿ ತಾವೆಲ್ಲ ನೋಡಿರ್ಬೋದು. ನಿನ್ನೆ ದಿವಸ ಕೂಡ ಇದು ಅಧಿವೇಶನದಲ್ಲಿ ಚರ್ಚೆ ಆಗಿದೆ. ನಮಗೆ ನಮ್ಮ ರೈತರ ವತಿಯಿಂದ ನಾವು ಇಷ್ಟೇ ಕೇಳ್ತೀವಿ, ಹಾಳಾಗಿರುವಂಥ ಏನು ಬೆಳೆ ಏನು ಹಾಳಾಗ್ಯಾವ ರೈತರಿಗೆ ಸಮೀಕ್ಷೆ ನಡೆಸಿ ಎಕರೆಗೆ 30,000 ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಗೆ ವಿಶೇಷವಾಗಿ ನೀವು ಒಂದು ದಿವಸ ಪರಿಹಾರ ಕೊಟ್ಟರೆ ಸಾಕಾಗಲ್ಲ. ಇದೇನು ಕರೋನಾ ಮಾದರಿಯಲ್ಲಿ ಅತ್ಯಂತ ಭಯಾನಕರಿ ವಿಷಕಾರಿ ಏನು ಸಸ್ಯ ವೈರಸ್ ಅದಲ್ಲ, ಇದಕ್ಕೆ ನಮಗೆ ಔಷಧ ಕೊಡಬೇಕಂತೇಳಿ ವಿಶೇಷವಾಗಿ ತಂಡ ರಚಿಸಿ ಇದಕ್ಕೆ ನಮ್ಮ ರೈತರಿಗೆ ಕಣ್ಣೀರು ಒರೆಸ್ಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ.